ಹಲೋ ನಮಸ್ಕಾರ. ಬಿಹಾರ ಭದ್ರಾಸನ ಯಾರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೆ, ನನ್ನ ಜೊತೆಗೆ ಇದ್ದಾರೆ ದಿವ್ಯ ಜೊತೆ. ಹಲೋ ದಿವ್ಯಾ. ಎಸ್, ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ, ಅವ್ರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡೋಣ. ಬಿಹಾರ ಏನಾಗುತ್ತೆ ಅಂತೇಳಿ 2005 ಹಿಂದೆ ಇದ್ದಂಥ ಬಿಹಾರ 2025ರಲ್ಲಿರುವಂಥ ಬಿಹಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಅವಾಗಿದ್ದಂತಹ ಬಿಹಾರ ಇವಾಗಿರುವಂಥ ಬಿಹಾರ, ಅದರ ಮಧ್ಯದಲ್ಲಿ ಸುಮಾರು 19-20 ವರ್ಷಗಳಿಂದಲೂ ಕೂಡ ರಾಜ್ಯಭಾರ ಮಾಡಿದಂಥ ನಿತೀಶ್ ಅವರ ವಿಚಾರದಲ್ಲಿ ಅಜ್ಜ ಅಂತ ಕರೆಸಿಕೊಳ್ಳುವಂಥ ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಜನರ ಅಭಿಪ್ರಾಯ ಏನಿದೆ? ಈಗಲೂ ಕೂಡ ಅದೇ ರೀತಿಯಾಗಿ ವರ್ಚಸ್ಸನ್ನ ಇಟ್ಕೊಂಡಿದ್ದಾರಾ? ಅದೇ ವರ್ಚಸ್ಸಿನಲ್ಲೇ ಜನ ಅವರನ್ನ ಮತ ಹಾಕುವಂತ ಯೋಚನೆಯಲ್ಲಿದ್ದಾರೆ. ಅದರ ಮಧ್ಯದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಎಂಟ್ರಿ ಕೊಟ್ಟಿರೋದು ಯಾರ ವೋಟ್ಗಳನ್ನ ಕಿತ್ಕೊಳ್ತಾರೆ? ಬಿಜೆಪಿಯದ್ದ ಅಥವಾ ಇಂಡಿ ಕೂಟದ್ದ? ಯಾವ ವೋಟ್ಗಳು ಹೋಗುತ್ತೆ? NDA ಇಂಡಿ ಎರಡೂ ಒಂದೇ ಅಲ್ವಾ? ರಾಜಕೀಯ ಪಕ್ಷಗಳು, ಅದಕ್ಕೋಸ್ಕರ ಅಷ್ಟೇ. ಆದರೆ ತತ್ವ ಸಿದ್ಧಾಂತಗಳು ಎರಡದ್ದು ಬೇರೆ ಇದೆ. ಇದರ ಮಧ್ಯದಲ್ಲಿ ಹೊಸ ಆಟಗಳನ್ನು ಶುರು ಮಾಡಿದ್ದು ಮತ ಚೋರಿ ವಿಚಾರ. ಈ ಮತ ಚೋರಿ ನಿಜಕ್ಕೂ ಕೂಡ ಬಿಹಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ? ಜನ ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿದ್ದಾರಾ? ಪ್ರಶಾಂತ್ ಕಿಶೋರ್ ಅವರು ಎಂಟ್ರಿ ಆದ ನಂತರ ಅಲ್ಲಿ ಏನು ಬದಲಾವಣೆಗಳಾಗಿದೆ ಕಳೆದ 3 ವರ್ಷಗಳಿಂದ ಆಗಿರುವಂಥ ಬೆಳವಣಿಗೆಗಳು, ಅದಾದ ನಂತರ ಬಿಜೆಪಿ ಜೊತೆಗೆ JDU ನಡ್ಕೊಂಡಂಥ ರೀತಿಯ ವಿಚಾರದಲ್ಲಿ, ಅದರ ಜೊತೆಗೆ ಕಾಂಗ್ರೆಸ್ ನಡ್ಕೊಂಡಂಥ ರೀತಿ, RJD ನಡ್ಕೊಂಡಂಥ ರೀತಿ, ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ನಾಪತ್ತೆ ಆದಂಥ ರೀತಿ, ಹೇಗೆ ನೋಡುತ್ತೆ RJDಯನ್ನ? ಲಾಲು ಪ್ರಸಾದ್ ಯಾದವ್ ಅವರ ಫೇಸನ್ನೇ ತರಲಿಲ್ಲ, ಕೊನೆಗೆ 1-2-3 ಸಭೆಯಲ್ಲಿ ಮಾತ್ರ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಆಗೋಯ್ತು. ಕಾರಣ ಅವ್ರ ಮೇಲೆ ಅಪರಾಧಿ ಅಂತ ಪ್ರೂವ್ ಆಗಿದ್ದಕ್ಕೆ ಅವ್ರನ್ನೆಲ್ಲೂ ಪ್ರೊಜೆಕ್ಟೇ ಮಾಡಲಿಲ್ಲ. ಜನ ಅದನ್ನು ಹೇಗೆ ನೋಡ್ತಾರೆ ಅಂತ ಹೇಳಿ ಮಗನನ್ನೇ ಫುಲ್ ಫ್ಲೆಡ್ಜಲ್ಲಿ ಇಟ್ಟರು. ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗ ಇನ್ನೊಂದು ಕಡೆಗಿದ್ದಾರೆ, ಒಬ್ಬ ಮಗ ಈ ಕಡೆಗಿದ್ದಾರೆ. ಅದನ್ನ ಜನ ಹೇಗೆ ನೋಡ್ತಾರೆ? ಅಲ್ಲೇ ಯಾದವ್ ಅವ್ರ ನಡುವೆ ಡಿವೈಡ್ ಆಗೋಗಿದೆ. ಸೊ ಯಾದವಲ್ಲಿರುವಂಥ 2 ಜಾತಿಗಳು ಡಿವೈಡ್ ಆಗಿದೆ. ಆ ಮತಗಳು ಹೇಗಾಗುತ್ತೆ? ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿದೆ ಬಿಹಾರದ ಈ ಚುನಾವಣೆಯಲ್ಲಿ. ಸ್ಪೆಷಲಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮನಿ ಮನಿ ಮನಿ, ದುಡ್ಡಿನ ಸುರಿಮಳೆ. ಅದು ಚುನಾವಣೆಯಲ್ಲಿ ಕೊಡೋದು ಬೇರೆ, ಅಧಿಕೃತವಾಗಿ ಕೊಡೋ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. 2,500 ಕೊಡ್ತೀನಿ, ಸರ್ಕಾರಿ ಉದ್ಯೋಗವನ್ನು ಕೊಡ್ತೀನಿ, ನಾನು ಇಷ್ಟು ಕೊಡ್ತೀನಿ, ನಿಮಗೆ ಇಷ್ಟು ಕೊಡ್ತೀನಿ, ಸಂಕ್ರಾಂತಿಗೆ ಅಷ್ಟು ಕೊಡ್ತೀನಿ. ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಕರ್ನಾಟಕದಲ್ಲಿ 4 ಲಕ್ಷ ಬಜೆಟ್ ಇದ್ದಾಗಲೇ ಇಲ್ಲಿ ಇಷ್ಟೆಲ್ಲ ಘೋಷಣೆ ಮಾಡಿನೇ ಒದ್ದಾಡುವಂಥ ಪರಿಸ್ಥಿತಿ. ಇನ್ನು ಅಲ್ಲಿ 3 ಲಕ್ಷ ಬಜೆಟ್ ಇರುವಂಥ ಬಿಹಾರದಲ್ಲಿ ಇನ್ಯಾವ ರೀತಿಯಾದಂಥ ಘೋಷಣೆಗಳನ್ನು ಮಾಡಿ ಅದನ್ನು ಕೊಡೋ ಮಟ್ಟಕ್ಕೆ ಹೋಗ್ತಾರೋ ನನಗಂತೂ ಅರ್ಥ ಆಗಲ್ಲ. ಅವೆಲ್ಲ ವಿಚಾರಗಳನ್ನು ಕೂಡ ಚರ್ಚೆಗೆ ತರೋಣ. ಇವತ್ತು ಎಕ್ಸಿಟ್ ಪೋಲ್ಗಳು ಇದ್ದಾವೆ. ಎಕ್ಸಿಟ್ ಪೋಲ್ನಲ್ಲಿ ಏನು ಬರುತ್ತೆ, ಯಾರಿಗೆ ಸಿಗುತ್ತೆ, ಒಲಿಯತ್ತೆ, ಎಕ್ಸಿಟ್ ಪೋಲೇ ನಿರ್ಧಾರ ಅಲ್ಲ, 14ನೇ ತಾರೀಕಿಗಿದೆ. ಬಟ್ ಇವತ್ತು ಒಂದು ಚಿತ್ರಣ ಸಿಗುತ್ತೆ. ಹಾಗಿದ್ದಾಗ ಈಗ ಬಿಹಾರದ ಕಥೆ ಏನು ಅನ್ನುವಂಥದ್ರ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಡೆವಲಪ್ಮೆಂಟ್ ಏನಿದೆ ಬಿಹಾರದಲ್ಲಿ ಅನ್ನುವಂಥದ್ದನ್ನ ನೋಡ್ಬಿಡೋಣಲ್ವಾ? ಓಕೆ, ಬಿಹಾರ ಬ್ಯಾಟಲ್ನಲ್ಲಿ ಗೆದ್ದು ಮೀಸೆ ತಿರುವುದು ಯಾರು ಅನ್ನುವಂತಹ ಪ್ರಶ್ನೆಗೆ ಎಕ್ಸಿಟ್ ಪೋಲ್ನಲ್ಲಿ ಒಂದು ಮಟ್ಟಿಗಿನ ಉತ್ತರ ಸಿಗುತ್ತೆ. ಆದರೆ 14ನೇ ತಾರೀಕು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಹೌದು, ಆದರೆ ಇಬ್ಬರು ನಾ ಬಿಡೆ ನೀ ಕೊಡೆ ಅನ್ನೋ ರೀತಿಯಲ್ಲೇ ಜಿದ್ದಾಜಿದ್ದಿನ ಫೈಟ್ ಅಂತೂ ನಡೆಸಿದ್ದಾರೆ. ಆ ಒಂದು ರ್ಯಾಲಿಗಳನ್ನ ನಡೆಸಿದಂತಹ ರೀತಿ, ಗ್ಯಾರಂಟಿಗಳ ಘೋಷಣೆ, ಇದೆಲ್ಲವನ್ನು ಗಮನಿಸಿದಾಗ ದೊಡ್ಡ ಫೈಟ್ ಇದ್ದದ್ದನ್ನು ಯಾರೂ ಅಲ್ಲಗೆಳೆಯ ಆಗಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ ರಿಸಲ್ಟ್ ಬಹಿರಂಗವಾಗುತ್ತೆ. ಅಧಿಕಾರ ಉಳಿಸಿಕೊಳ್ಳುತ್ತಾ NDA ಮೈತ್ರಿಕೂಟ ಅನ್ನುವಂತಹ ಪ್ರಶ್ನೆ NDA ಕೂಟಕ್ಕಿದ್ರೆ, ಗದ್ದುಗೆ ಏರೋದಕ್ಕೆ ಮಹಾಗಠಬಂಧನ ಮೂಲಕವಾಗಿ ಪೈಪೋಟಿಯನ್ನ ನಡೆಸಿರ್ತಕ್ಕಂಥವರು ಕೂಡ ಈಗ ಬಹಳ ಅಧಿಕಾರವನ್ನ ಹಿಡಿಯುವಂತಹ ನಿಟ್ಟಿನಲ್ಲಿ ಅವಣಿಸ್ತಾ ಇದ್ದಾರೆ. ಯಾರ ಕೊರಳಿಗೆ ವಿಜಯದ ಬಿಹಾರ ಲಭ್ಯವಾಗುತ್ತೆ ಅನ್ನೋದು ಅದು ಮತದಾರನ ಕೈಯಲ್ಲಿತ್ತು. ಈಗಾಗಲೇ ಮತದಾರರ ಅದನ್ನ ಸಾಬೀತುಪಡಿಸಾಗಿದೆ. 6 ಗಂಟೆಗೆ ವೋಟಿಂಗ್ ಮುಗಿಯುತ್ತೆ. 6 ಗಂಟೆಯ ನಂತರದಲ್ಲಿ ಎಕ್ಸಿಟ್ ಪೋಲ್ ಪ್ರಕಟ ಆಗೋದಕ್ಕೆ ಶುರುವಾಗುತ್ತೆ. ಇಷ್ಟು ದಿನಗಳ ಈ ಕಸರತ್ತಿನಲ್ಲಿ ಫೈನಲ್ ಆಗಿ ಜನ ಹಳೆಯ ಅಧಿಕಾರಕ್ಕೆ ಬೆಂಬಲವನ್ನ ಕೊಡೋ ಮೂಲಕವಾಗಿ ಅವರನ್ನೇ ಮುಂದುವರಿಸ್ತಾರಾ, ಅಥವಾ ನಿಮ್ಮ ಅಧಿಕಾರಾವಧಿಯಲ್ಲಿ ಏನ್ ಮಾಡಿದ್ದೀರಿ ಅನ್ನೋದನ್ನ ನೋಡಿದ್ದೀವಿ, ಪಕ್ಕದಲ್ಲಿರಿ, ನಾವು ಬೇರೊಬ್ಬರನ್ನ ಆಯ್ಕೆ ಮಾಡಿ ಅವ್ರಿಗೊಂದು ಅವಕಾಶ ಕೊಡ್ತೀವಿ ಅನ್ನುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ. ಸೊ ಹಾಗಿದ್ದಾಗ ಬಿಹಾರ ಮತದಾರರ ಒಲವು ಯಾರ ಕಡೆಗಿದೆ? ನಾಡಿ ಮಿಡಿತ ಏನ್ ಹೇಳುತ್ತೆ ಬಿಹಾರದಲ್ಲಿ? ಇಂಡಿಗೆ ಬಲ ನೀಡುತ್ತಾ ವೋಟ್ ಚೋರಿಯ ಚೆಂಡು ಅನ್ನುವಂಥದ್ದು ಇದೆ. ಅದು ನಿಜಕ್ಕೂ ಕೂಡ ಸೌಂಡ್ ಮಾಡಿದೆಯಾ ಗ್ರೌಂಡ್ ಲೆವೆಲ್ ಅಲ್ಲಿ ಅಂತ? NDA ಸಾಥ್ ಕೊಡುತ್ತಾ ಮೋದಿಯ ನಾಮಬಲ? ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡೋದು ಯಾರು? ಹಾಗೆ ನೋಡಿದ್ರೆ ಈ ಬಾರಿ ಮೋದಿ ಮತ್ತು ನಿತೀಶ್ ಅವರು ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಎಲ್ಲೂ ಕೂಡ ಪ್ರಚಾರ ಮಾಡಿದ್ದು ಕಾಣಿಸ್ಲೇ ಇಲ್ಲ. ಮ್ಯಾಜಿಕ್ ನಂಬರ್ ದಾಟೋದು ಇಂಡಿನ 122 ಬೇಕಲ್ಲ. ಸೊ 222 ಹೊಸ ಸರ್ಕಾರನ ಮತ್ತೊಮ್ಮೆ ನಿತೀಶ್ಗೆ ಮಣೆ ಹಾಕ್ತಾರ. ಮತದಾನೋತ್ತರ ಸಮೀಕ್ಷೆಯಲ್ಲಿ ಮತದಾರರ ಉತ್ತರ ಏನಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಬಹುಮತವನ್ನ ಪಡ್ಕೊಳ್ಳುವಂಥದ್ದು 122ರಲ್ಲಿ ಯಾರು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕದನ ಕುತೂಹಲವನ್ನ ಕೆರಳಿಸಿರುವಂಥದ್ದು ಬಿಹಾರದ ಚುನಾವಣೆ. ಬಿಹಾರ ಮತದಾರರ ಒಲವು ಯಾರ ಪರ? ಒಂದು ರೀತಿಯಾಗಿ ಕಾಂಗ್ರೆಸ್ಸಿಗೂ ಕೂಡ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಕಾರಣ ಅವರು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕ್ಯಾಂಪೇನ್ ಅನ್ನ ಮಾಡಕ್ಕೆ ಶುರು ಮಾಡಿರುವಂಥದ್ದೇನಿದೆ ಅಂತಂದ್ರೆ ಮತ ಚೋರಿಯ ವಿಚಾರ. ಇದು ಇಡೀ ರಾಷ್ಟ್ರ ವ್ಯಾಪಿಯಲ್ಲಿ
ಹೇಗೆ ಸೌಂಡ್ ಮಾಡ್ತಾ ಇದೆ ಅನ್ನೋ ಒಂದು ಸಣ್ಣ ಎಳೆಯನ್ನು ಬಿಹಾರದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದರ ಮೇಲೆ ಅದರ ಇನ್ನೊಂದಿಷ್ಟು ಹೋರಾಟಗಳು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಮುಂದುವರಿಯುತ್ತೆ. ಅದರ ಒಂದಿಷ್ಟು ಸೂಚನೆಗಳು ಬಿಹಾರದಲ್ಲಿ ಗೊತ್ತಾಗುತ್ತೆ, ಜನ ನಾಡಿ ಬಿಡಿತ ಹೇಗಿದೆ ಮತಚೋರಿಯ ವಿಚಾರದಲ್ಲಿ ಅನ್ನುವಂಥದ್ದನ್ನು. ಸೊ ಹಾಗಿದ್ದಾಗ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಅವ್ರನ್ನ ಬರಮಾಡ್ಕೊಂಡು ಬಿಡ್ತೀನಿ. ಮೊದಲೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಶಂಕರ್ ಶೆಟ್ಟಿ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನಿಂದ ಐವನ್ ಡಿಸೋಜಾ ಅವರಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಡಿಎಸ್ನಿಂದ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಮಾಜಿ MLC ಆಗಿರುವಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಬಿಡ್ತೀನಿ. ಕಾಂಗ್ರೆಸ್ಸಿಂದನೇ ಪಡ್ಕೊಳ್ಳೋಣ, ಕಾರಣ ಇಂಡಿ ಈ ಬಾರಿ ತುಂಬ ಸೌಂಡನ್ನು ಮಾಡ್ತಾ ಇದೆ ಅಲ್ಲಿ. ಐವನ್ ಸರ್, ಬಿಹಾರದಲ್ಲಿ ಮತಚೋರಿ ವರ್ಕೌಟ್ ಆಗುತ್ತಾ? ಫಸ್ಟ್ ಕ್ವಶನೇ ಮತಚೋರಿದೆ, ಹೋಗ್ಬಿಡೋಣ. ನಾವು 2020ರಲ್ಲಿಯೇ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡಬೇಕಾಗಿತ್ತು. ಆವಾಗಲೂ ನಮಗೂ ಮತ್ತು NDAಗೂ ಇದ್ದಂಥ ಡಿಫರೆನ್ಸು ಬರೀ 10 ಸೀಟುಗಳಲ್ಲಿ ಡಿಫರೆನ್ಸ್ ಇತ್ತು. ವೋಟ್ ಪರ್ಸೆಂಟೇಜಲ್ಲಿ ಈಕ್ವಲ್ ಪರ್ಸೆಂಟೇಜ್ ಆಫ್ ವೋಟ್ ಬಂದಿತ್ತು, 37 ಬಂದಿತ್ತು, ನಮಗೂ 37 ಬಂದಿತ್ತು. ಆದರೆ ಸೀಟುಗಳು ಕಡಿಮೆ ಆಗಿತ್ತು. ತದನಂತರ ಯಾವಾಗ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಗಳಾದರು, ಅವರು 3 ಬಾರಿ 3 ಪಕ್ಷಗಳನ್ನು ಬದಲಾವಣೆ ಮಾಡಿ 3 ಬಾರಿ ಬಿಹಾರದ ಮುಖ್ಯಮಂತ್ರಿಗಳಾದರು. ಇವತ್ತು ನಿತೀಶ್ ಕುಮಾರ್ ಅವರ ಬಗ್ಗೆ ಜನರಿಗೆ ಟೋಟಲ್ ಆಗಿ ನಂಬಿಕೆ ಕಳ್ಕೊಂಡಿದ್ದಾರೆ. ಈ ಈಸ್ ಎ ಔಟ್ಡೇಟೆಡ್ ಚೀಫ್ ಮಿನಿಸ್ಟರ್. ಅವರ ಬಗ್ಗೆ ಇದ್ದಷ್ಟು ನೆಗೆಟಿವ್ ಬೇರೆ ಯಾರಿಗೂ ಇರಲಿಕ್ಕಿಲ್ಲ. ಮತ್ತು ತೇಜಸ್ವಿ ಯಾದವ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ನಿತೀಶ್ ಜೊತೆಯಲ್ಲಿ. ಅಂದು ಕೂಡ ಅವರ ಪಾಪ್ಯುಲಾರಿಟಿಯನ್ನು ನೋಡಿಯೇ ನಿತೀಶ್ ಕುಮಾರ್ ಅವರು ಮತ್ತೆ ಅವರ ಜೊತೆ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಹೋಗಲಿಕ್ಕೆ ಬಯಕೆ ಮಾಡಲಿಲ್ಲ. ಇವತ್ತು ಎಲ್ಲ ಯಾವ ಅಂಶಗಳನ್ನು ತೆಗೆದುಕೊಂಡರೂ ಕೂಡ ಪ್ರತಿಯೊಂದು ಸಂಗತಿಗಳು ಕೂಡ ಇವತ್ತು ತೇಜಸ್ವಿ ಯಾದವ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಆ್ಯಂಡ್ ಹಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಬೈ ನಮ್ಮ ಡೆಮೊಕ್ರೆಟಿಕ್ ಅಲಯನ್ಸ್ಗೆ. ನಾವು ಏನಿದ್ದೇವೆ ಇಂಡಿಯಾ ಅಲಯನ್ಸ್ ಏನಿದೆ, ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ, ನಮ್ಮ ಅಧಿಕಾರಕ್ಕೆ ಬಂದರೆ ತೇಜಸ್ವಿ ಯಾದವ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಇನ್ನೊಂದು ಟೀಕೆ ಕೂಡ ಇದೆ ಸರ್, ತೇಜಸ್ವಿ ಯಾದವ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅವರ ಪರವಾಗಿ ಜನರ ಒಲವಿದ್ರು ಕೂಡ ಕಾಂಗ್ರೆಸ್ ಜೊತೆಗೆ ಹೋಗಿರೋದ್ರಿಂದ ಹೇಗೆ ನೋಡುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಕಾಂಗ್ರೆಸ್ ಇವತ್ತು ತಾವು ಹೇಳಿದ್ರಲ್ಲ, ಅವ್ರು ಹೇಳಿದ ಮತಚೋರಿ ಬಗ್ಗೆ ನೀವೇನು ಅಂತ, ಇಡೀ ದೇಶಕ್ಕೆ ನಮಗೆ ಇವತ್ತು 2 ವಿರೋಧ ಪಕ್ಷಗಳು, ಒಂದು NDA, ಇನ್ನೊಂದು ಎಲೆಕ್ಷನ್ ಕಮಿಷನ್. ವಿ ಹ್ಯಾವ್ ಟು ಫೇಸ್ ಬೋತ್ ಆಫ್ ದೆಮ್. ನಾವು ಇಬ್ಬರನ್ನ ಎದುರಿಸಿ ಇವತ್ತು ಅಧಿಕಾರ ಎದುರಿಸಬೇಕಾಗಿದೆ ಎಲ್ಲಿ ಸರ್? ಇಬ್ಬರ ಬಹಿರಂಗವಾಗ ಯಾರು ಮತದ ಬ್ಯಾಲೆಟ್ ಪೇಪರ್ ಕೊಡಬೇಕೋ ಅವರೇ ನಮ್ಗೆ ವಿರೋಧಿಗಳು. ಯಾರ ವಿರೋಧವಾಗಿ ಜನ ಮತ ಹಾಕಬೇಕಿತ್ತು ಅವರು ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಆಚೆ 50 ಈಚೆ 50 ಅಂತ ತಗೊಳ್ಳೋಣ. ಹಾಗಾಗಿ ಎರಡರನ್ನ ವಿರೋಧಿಸಿ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳ್ತೇವಲ್ಲ, ಇದು ನಮ್ಗೆ ದೊಡ್ಡ ಸವಾಲು. ಬಿಹಾರದಲ್ಲಿ ಕಾಂಗ್ರೆಸ್ ನೆಲಕ್ಕಚ್ಚಿ ಬಹಳ ವರ್ಷಗಳಾಗೋಗ್ಬಿಟ್ಟಿದೆ. ತೇಜಸ್ವಿ ಯಾದವ್ ಅವರ ಕೈ ಹಿಡ್ಕೊಂಡ್ಬಿಟ್ಟು ನನ್ನ ಮೇಲೆ ಎಬಸಪ್ಪ ಅಂತ ಕೇಳುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಏನಿದ್ರು ಕೂಡ ಇವತ್ತು ಈ ಚುನಾವಣಾ ಪ್ರಚಾರದಲ್ಲಿ ಸೇರಿದಂತ ಜನ ಮತ್ತು ಅವರ ರ್ಯಾಲಿಗಳಾಗಿದ್ದ ಯಶಸ್ವಿ ಬಹುಶಃ ಇವತ್ತು ನರೇಂದ್ರ ಮೋದಿ ಅವರು ಮನೆಯಲ್ಲಿ ಕೂತೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತೇನೆ ಅಂತ ಹೇಳಿ ಅನೌನ್ಸ್ ಮಾಡುವಂತ ಮಟ್ಟಕ್ಕೆ ಬಂದು ಗ್ಯಾರಂಟಿ ಹೇಳಿದವರು, ನಮಗೆ ಗ್ಯಾರಂಟಿ ಹೇಳಿದವರು, ಆ ಗ್ಯಾರಂಟಿಯನ್ನೆಲ್ಲ ಇವತ್ತು ಅವರಿಗೆ ಕೊಡ್ಲಿಕ್ಕೆ ಇನ್ನು ಬರ್ತೀನಿ. ಅಶ್ವಥ್ ನಾರಾಯಣ ಅವರೇ, ನೀವು ಎದುರಿಸುವಂತ ಶಕ್ತಿ, ನಾವು ಜೊತೆಗಿದ್ದೀವಿ ಅಂತ ಹೇಳ್ತೀರಿ. ನಿಮ್ಮಿಬ್ಬರು ಜೊತೆಗೆ ನೋಡ್ಲಿಲ್ವಲ್ಲ ಸರ್ ಈ ಚುನಾವಣೆಯಲ್ಲಿ? ಇಲ್ಲ, ಒಟ್ಟಿಗೆ ಕ್ಯಾಂಪೇನ್ ಮಾಡಿರೋದು ಎಲ್ಲಿ? ಒಂದೇ ತೋರಿಸಿ ನನಗೆ ಒಟ್ಟಿಗೆ ಕ್ಯಾಂಪೇನ್ ಮಾಡಿರೋದನ್ನ. ಇಲ್ಲ, ಈಗ ಯಾಕೆ ನಿತೀಶ್ ಅವ್ರ ಮೇಲೆ ಇನ್ನೂ ಡೌಟ್ ಇದೆಯಾ? ರಿಸಲ್ಟ್ ಬಂದ್ಮೇಲೆ ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಬರ್ಬೋದು. ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ನಮ್ಮವರು ಮಾಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 14 ರ್ಯಾಲಿಗಳನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. 21ರಲ್ಲಿ ರಾಜನಾಥ್ ಸಿಂಗ್ ಮಾಡಿದ್ದಾರೆ. 36 ರ್ಯಾಲಿ ಮತ್ತು ರೋಡ್ ಶೋಗಳನ್ನು ಮಾಡಿದ್ದಾರೆ. ಕ್ಯಾಂಪೇನ್ ಸಿಸ್ಟಮ್ ಒಂದೊಂದು ರೀತಿ ನಾವು ಮೊದಲೇ ತೀರ್ಮಾನ ಮಾಡ್ಕೊಂಡು ಮಾಡಿರೋದು. ಒಂದೇನಂದ್ರೆ, ಈಗ ಐವನ್ ಡಿಸೋಜಾ ಅವರು ಮಾತಾಡುವಾಗ ತೇಜಸ್ವಿ ಯಾದವ್ ಬಗ್ಗೆನೇ ಮಾತಾಡೋದು. ಇಂಡಿ ಒಕ್ಕೂಟದಲ್ಲಿ ವಾಟ್ ಅಬೌಟ್ ಕಾಂಗ್ರೆಸ್? ಎಲ್ಲಿದೆ ಕಾಂಗ್ರೆಸ್? ಇಂಡೈರೆಕ್ಟ್ ಆಗಿ ಊರ್ಗೋಲು ಅಂತ ಅವರು ಒಪ್ಪಿಕೊಂಡು ಅಲ್ಲಿ ಕಾಂಗ್ರೆಸ್ ಇಲ್ವೇ ಇಲ್ಲ. ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡ್ಲಿಕ್ಕೆ ಪಾಪ ಐವನ್ ಡಿಸೋಜಾ ಅವ್ರಿಗೆ ಏನು ವಿಷಯನೇ ಇಲ್ಲ. ನಾನು ಮಾತಾಡ್ತೀನಿ ಅರೌಂಡ್ ಈಗ ಪ್ರತಿ 5 ವರ್ಷಕ್ಕೂ ಒಂದ್ಸಲ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ರೂಲಿಂಗು ಮತ್ತು ಅಪೋಸಿಷನ್ಸ್ಗೆ ಏನು ಕೆಲಸ?
ಲಾಸ್ಟ್ 5 ಇಯರ್ಸಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಲ್ಯಾಪ್ಸಸ್ ಬಗ್ಗೆ ಅವ್ರ ಫೇಲ್ಯೂರ್ಸ್ಗಳ ಬಗ್ಗೆ ಅವ್ರು ಮಾತಾಡಬೇಕು. ಮತ್ತು ನಾವೇನು ಮಾಡ್ತೀವಿ ಅನ್ನೋಂಥದ್ರ ಬಗ್ಗೆ ಮತ್ತು ಈ ಸರ್ಕಾರದ ವಿರುದ್ಧವಾಗಿ ಮಾಡ್ಕೊಂಬಂದಿರ್ತಕ್ಕಂಥ ಹೋರಾಟಗಳು ಲ್ಯಾಪ್ಸಸ್ ಬಗ್ಗೆ ಹೇಳ್ಕೊಂಡು ಚುನಾವಣೆಗೆ ಹೋಗಬೇಕು. ಈ ಸಬ್ಜೆಕ್ಟೇ ಇಲ್ಲ. ನಿತೀಶ್ ಕುಮಾರ್ ಅವರ ಫೇಲ್ಯೂರ್ ಬಗ್ಗೆ ಎಲ್ಲೂ ಮಾತಾಡಲಿಕ್ಕೆ ಕಾಂಗ್ರೆಸ್ಗಾಗಲಿ ಇಂಡಿ ಒಕ್ಕೂಟಕ್ಕಾಗಲಿ ತೇಜಸ್ವಿ ಯಾದವ್ಗಾಗಲಿ ಇಲ್ಲವೇ ಇಲ್ಲ. ನಮ್ಮ ಇದರಲ್ಲಿ NDA ಒಕ್ಕೂಟದಲ್ಲಾಗಿರ್ತಕ್ಕಂಥದ್ದು ನಾವು ಡೆವಲಪ್ಮೆಂಟ್ಸ್ ಮೇಲೆ ನಾವು ಚುನಾವಣಾ ಕ್ಯಾಂಪೇನ್ ಮಾಡಿರ್ತಕ್ಕಂಥದ್ದು, ನಾವೇನು ಮಾಡಿದ್ದೀವಿ ಏನು ಮಾಡ್ತೀವಿ ಅನ್ನತಕ್ಕಂಥದ್ದು, ಮುಂದೆ ನಾವೇನು ಮಾಡ್ತೀವಿ. ಘೋಷಣೆಗಳನ್ನ ಹಾಕಿದ್ರಿ ನೀವು ಯಾಕೆ ಘೋಷಣೆಗಳನ್ನ ಅದೊಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಚುನಾವಣೆ ಸಮಯದಲ್ಲಿ ಆಶ್ವಾಸನೆ ಕೊಡ್ತಕ್ಕಂಥದ್ದು ಮ್ಯಾನಿಫೆಸ್ಟೋ ಇರೋದು ಏನಕ್ಕೆ, ಮ್ಯಾನಿಫೆಸ್ಟೋ ಮಾಡೋದು ಏನಕ್ಕೆ? ಅದನ್ನ ಕರ್ನಾಟಕದಲ್ಲಿ ಮಾಡಿದಾಗ ಟೀಕೆ ಇತ್ತು ಆರಂಭಿಕ ಹೊತ್ತಿನಲ್ಲಿ. ಅಲ್ಲ, ಕರ್ನಾಟಕದಲ್ಲಿ ಮಾಡಿ ಫ್ರೀ ಬೀಸ್ಗಳನ್ನ ವಿರೋಧ ಮಾಡುವಂತ ಬಿಜೆಪಿ ಕಾಂಗ್ರೆಸ್ ಯಾವಾಗ ಫ್ರೀ ಬೀಸ್ ಅನ್ನ ಕೊಡಕ್ ಶುರು ಮಾಡ್ತು ಅವಾಗ ನೀವು ಕೂಡ ಘೋಷಣೆ ಅಲ್ಲ, ನಾವ್ಯಾಕೆ ಟೀಕೆ ಮಾಡ್ತೀವಿ ಅವ್ರ ಕೈನಲ್ಲಿ ಅದನ್ನ ಮುಂದುವರಿಸ್ಕೊಂಡು ಮಾಡ್ಲಿಕ್ಕಲ್ಲ. ನಾವು ಅದನ್ನ ಮುಂದುವರಿಸ್ತೀವಿ ಮತ್ತೆ ಡೆವಲಪ್ಮೆಂಟ್ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ಡೆವಲಪ್ಮೆಂಟ್ ಇಲ್ಲ, ಬರೀ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು 5 ವರ್ಷದ ಸಾಧನೆ 2 ವರ್ಷದ ಸಾಧನೆ ಫ್ರೀ ಬೀಸ್ ಬಗ್ಗೆ ಮಾತಾಡ್ತಾರೆ ಹೊರತು ಸಾಧನೆಗಳ ಬಗ್ಗೆ ಎಲ್ಲೂ ಹೇಳಿಕ್ ಆಗ್ತಾ ಇಲ್ಲ ಇವ್ರಿಗೆ. ನಿತೀಶ್ ಕುಮಾರ್ ಅವ್ರದ್ದು 5 ವರ್ಷ ಮಾಡಿರ್ತಕ್ಕಂಥದ್ದು ಸಾಧನೆ, ಡೆವಲಪ್ಮೆಂಟ್ಸ್ ಮತ್ತು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ಗಳು ಏನೇನಾಗಿದೆ ಅನ್ನತಕ್ಕಂಥದ್ರ ಮೇಲೆ ಚುನಾವಣೆ ಹೋಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಅದ್ರ ಮೇಲೆ ಮತ ಹಾಕೋದಾಗಿದ್ರೆ ಈ ಪರಿಸ್ಥಿತಿ ಗಂಗಾಧರ ಮೂರ್ತಿ ಬಿಹಾರದ ಚುನಾವಣೆಯ ಹಿಂದಿನ ದಿನ ಹರಿಯಾಣದಲ್ಲಿ ಬಂದ್ಬಿಟ್ಟು ಮತ ಚೋರಿ ಆಗಿದೆ ಅನ್ನೋದ್ರ ಬಗ್ಗೆ ಪಟ್ಟಿಗಳನ್ನ ಕೊಟ್ರು. ಇದು ನಿಜವಾಗ್ಲೂ ಬಿಹಾರ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗಿರಬಹುದು ಅಂತ ಅನ್ಸುತ್ತಾ? ಇಲ್ಲ, ಒಂದು ನಾನು ಆಗ್ಲೇ ಹೇಳ್ಬೇಕಾಗಿದ್ದು ನಮ್ಮ ಐವಾನ್ ಡಿಸೋಜ ಅವ್ರು ಹೇಳ್ತಿದ್ರು, ಅಶ್ವಥ್ ನಾರಾಯಣ ಅವ್ರು ಕೇಳ್ದಂಗೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ತೇಜಸ್ವಿ ಯಾದವ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ನೀವು ನೋಡ್ತಾ ಬನ್ನಿ, ಕೇವಲ ಒಂದು 5-6 ರಾಜ್ಯಗಳಲ್ಲಿ ಅವ್ರು ಫಸ್ಟ್ ಕಾಂಗ್ರೆಸ್ ಪಾರ್ಟಿಯಾಗಿ ನ್ಯಾಷನಲ್ ಪಾರ್ಟಿ ಆಗಿರೋದು ಬಿಟ್ಟರೆ ಇನ್ನೆಲ್ಲ ಕಡೆನೂ ಇನ್ನೊಬ್ಬರು ಊರುಗವಲು ಹಿಡ್ಕೊಂಡೇ ಇರೋದು. ಉದಾಹರಣೆಗೆ UPಗೆ ಹೋಗಿ, ಬಿಹಾರಿಗೆ ಬನ್ನಿ, ಕೆಲವು ಸಂದರ್ಭದಲ್ಲಿ ನಮ್ಮ ಜೊತೆ ಕರ್ನಾಟಕದಲ್ಲೂ ಬಂದಿದ್ದಾರೆ. ಅಲ್ಲಿರ್ತಕ್ಕಂಥದ್ದು ಬಿಹಾರಲ್ಲಿ ಇಬ್ಬರು ನಾಯಕರು, ಒಂದು ಲಲ್ಲೂ ಪ್ರಸಾದ್ ಯಾದವ್ ಆ್ಯಂಡ್ ಒಂದು ನಿತೀಶ್ ಕುಮಾರ್ ಯಾದವ್, ಇಬ್ಬರೂ ಕೂಡ ಜನತಾ ಪರಿವಾರದ ಮಹಾನ್ ದೊಡ್ಡ ನಾಯಕರು. ಈಗ ಹಾಗಾದ್ರೆ ಕರ್ನಾಟಕ ದೇಶದಲ್ಲಿ ನಿಮಗೆ ಆ ಪರಿಸ್ಥಿತಿ ಅಂದ್ಬಿಟ್ರೆ ಹೆಂಗಾಗುತ್ತೆ? ಅದನ್ನೇ ನಾನು ಹೇಳ್ತೀನಿ, ನಾವು ಒಪ್ಕೊಂತ ಇದ್ದೀವಿ. ನಾವು ಒಪ್ಕೊಂತ ಇದ್ದೀವಿ, ನಾವು ರೀಜನಲ್ ಪಾರ್ಟಿ ಅಂತ ಒಪ್ಕೊಂತಿದ್ದೀವಿ. ಬಟ್ ಆದ್ರೆ ಅವ್ರು ಒಪ್ಕೊಂತಿಲ್ಲ. ಅವ್ರಿಗೆ ಇವತ್ತು ಬಿಹಾರ್ನಲ್ಲಿ ಕೊಟ್ಟಿರ್ತಕ್ಕಂಥ ಸೀಟ್ಗಳೆಷ್ಟು? 243ರಲ್ಲಿ ಇರಲಿ, ಹಂಗತ ನಾನು ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ. ಬಟ್ ಆದ್ರೆ ಮತಚೋರಿಯನ್ನ ಒಂದು ವಿಚಾರ ಬಿಟ್ರೆ ಇಡೀ ದೇಶದಲ್ಲಿ ನೀವು ಆವಾಗಲೇ ಒಂದು ಮಾತು ಕೇಳಿದ್ರಿ, ಮತಚೋರಿ ಅಂತ ಹೇಳ್ತಾ ಇದ್ರಿ, ಎಲ್ಲಿ ಫೈಟ್ ಮಾಡಬೇಕು ಅಂತ. ಬ್ಯಾಲೆಟಲ್ಲಿ ಇಲ್ಲಿ ಜನಗಳ ಮಧ್ಯೆ ಅಲ್ಲ, ನೀವು ಎಲೆಕ್ಷನ್ ಕಮಿಷನರ್ ಕೂಡ ನಮ್ಮ ವಿರೋಧಿಗಳು ಅಂತ ಹೇಳಿದ್ರಿ, ಅವ್ರ ಮೇಲೆ ನೀವು ಹೋಗಿ ಒಂದು ಕೋರ್ಟಲ್ಲಿ ಕೇಸ್ ಹಾಕಬೇಕು, ಕೇಸ್ ಅಫಿಡೇಟ್ ಹಾಕಬೇಕು, ಕೇಸ್ ಫೈಲ್ ಮಾಡಬೇಕು. ಇಲ್ಲಿ ಕರ್ನಾಟಕದಲ್ಲಿ ಬಂದು ಚೋರಿ ಅಂತ ಹೇಳಿದಾಗ ಎಲೆಕ್ಷನ್ ಕಮಿಷನರ್ಗೆ ನೋಟಿಸ್ ಕೊಡ್ತು. ಆ ನೋಟಿಸ್ ಕೊಟ್ಟಿದ್ದಕ್ಕೆ ಇನ್ನೂ ಆನ್ಸರ್ ಮಾಡಿಲ್ಲ, ಇವತ್ತವರೆಗೂ ಮಾಡಿಲ್ಲ ರಾಹುಲ್ ಗಾಂಧಿ ಅವರು, DK ಶಿವಕುಮಾರ್ ಅವರು ಮಾಡಿಲ್ಲ. ಅಂದರೆ ಇವರು ಜನನ ಡೈವರ್ಟ್ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ NDAಯ ಜನಪ್ರಿಯತೆಯನ್ನು ಒಂದು ಕಡೆ ನಿತೀಶ್ ಕುಮಾರ್, ಒಂದು ಕಡೆ ಮೋದಿಜಿಯವರ ಜನಪ್ರಿಯತೆಯನ್ನು ಕಡಿಮೆ ಮಾಡಲಿಕ್ಕೆ, ಜನನ ಡೈವರ್ಟ್ ಮಾಡಲಿಕ್ಕೆ ಮತಚೋರಿ ಅಂತ ಹೊರಟಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ಸಲ ಕ್ಲೀನ್ ಆಗ್ಲಿ ಅಂತ ನನಗೂ ಅನ್ಸುತ್ತೆ. ವೋಟರ್ ಐಡಿಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿರುವಂತ ಅನೇಕ ಕೆಲಸ ಮಾಡುವಂತವ್ರು ಊರಲ್ಲಿ ಒಂದು ವೋಟರ್ ಐಡಿ, ಇಲ್ಲೊಂದು ವೋಟರ್ ಐಡಿ ಇಟ್ಕೊಂಡಿರ್ತಾರೆ. ಯಾಕಿರ್ಬೇಕು? ಇಲ್ಲ, ಒಂದೇ ನಿಮಿಷ. ಈಗ ರಾಹುಲ್ ಗಾಂಧಿ ಅವರು ಯಾವುದೋ ಬ್ರೆಜಿಲ್ ಒಂದು ಮಾಡೆಲ್ ಲೇಡಿದು ಒಂದು ಫೋಟೋ 20 ಕಡೆ ಇದೆ, 20 ಕಡೆ ವೋಟ್ ಹಾಕಿದಾರ ಅವರು ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆಕೆ ಅಲ್ಲೇ ಕೂತ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ರು. ಅಲ್ಲ, ಅವರೇನು ರಾಹುಲ್ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅಲ್ಲ ಸರ್, ರಾಜಕೀಯ ವ್ಯವಸ್ಥೆ. ಅಂದ್ರೆ ನೀವು ಸರಿಯಾಗಿ ಅದನ್ನ ತನಿಖೆಗೊಳಪಡಿಸ್ಕೊಳ್ದಲೆ, ಅದರ ಸರಿಯಾದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ದಲೆ ಒಂದು ಲೇಡಿ ಮೇಲೆ ಕಂಪ್ಲೇಂಟ್ ಮಾಡಿದಕ್ಕೆ ಆಕೆ ಹೊರದೇಶದಲ್ಲಿ ಕೂತು ನಮ್ಮ ಇಂಡಿಯನ್ ವ್ಯವಸ್ಥೆನ ಟೀಕೆ ಮಾಡಿದ್ಲು. ಅದು ಕಾರಣಕರ್ತರು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಒಂದ್ ನಿಮಿಷ ಈ ಕರ್ನಾಟಕ ಮೊನ್ನೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಸ್ಟೇಟ್ಮೆಂಟ್ ಮಾಡಿ ಹೋದ್ಮೇಲೆ ಅಳಂದದ ಒಂದಷ್ಟು ಡಾಕ್ಯುಮೆಂಟ್ ತೆಗೆದಿದ್ದಾರೆ, ಮಹದೇವಪುರದ್ದು ಡಾಕ್ಯುಮೆಂಟ್ ತೆಗೆದಿದ್ದಾರೆ. ಮೊನ್ನೆ DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನು ಹೇಳಿದ್ರು? ಸರ್, ಇಲ್ಲಿ ಅಳಂದ ಮತ್ತು ಮಹದೇವಪುರದ ಅಷ್ಟೇ ಆಗಿದೆಯಾ, ನಿಮ್ಮ ತಮ್ಮವ್ರು ಸೋತ್ರಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ, ಅದರಲ್ಲಿ ಏನು ಸರ್ ಅಂದಿದ್ದಕ್ಕೆ ಅದು ಮುಗಿದೋಗಿರೋ ಕತೆ ಬಿಡಿ, ಅದನ್ನು ಚೆಕ್ ಮಾಡೋದು ಬೇಡ ಅಂದರು. ಅಂದ್ರೆ ಅರ್ಥ ಏನು ಅಂತಂದರೆ ಇದ್ರ ಒಳಗಡೆ ಏನೂ ಇಲ್ಲ, ಚುನಾವಣಾ ದೃಷ್ಟಿಯಿಂದ ನಾವೊಂದಷ್ಟು ಕಲ್ಲು ಹೊಡಿತಾ ಇದ್ದೀವಿ, NDA ಅವರು ತಪ್ಪಿಸ್ಕೊಂತಾರೋ ಸಿಕ್ಕಾಕೊಂತಾರೋ ನೋಡೋಣ ಅಂತ ಆಟ ಆಡ್ತಿರೋದು. ಬಟ್ ಒಂದು ತಿಳ್ಕೊಳ್ಳಿ, ಡೆವಲಪ್ಮೆಂಟ್ ಮೇಲೆ ನೀವೇನಾದರೂ ಕರ್ನಾಟಕದಲ್ಲ ಬಿಹಾರಲ್ಲಿ ಚುನಾವಣೆಗಳು ನಡೆಸಿದ್ದೇ ಆಗಿದ್ದಿದ್ರೆ
ನೀವು ಲಾಲು ಪ್ರಸಾದ್ ಯಾದವ್ನ ಈ ಕಾಂಗ್ರೆಸ್ ಅವರು ಏನೇನ್ ಮಾಡಿದ್ರು ಈ ದೇಶದಲ್ಲಿ ಅಂತ ಗೊತ್ತಿದೆ, ಅಲ್ಲಿರೋ ಜನ ಡಿ- ಗೊತ್ತಿದೆ, ಡಿ- ಅಲ್ಲಿರೋ detail ಆಗಿ ಯಾದವ್ರು ಬರೋಣ, ಗೊತ್ತಿದೆ. ಗಂಗಾಧರ ಮೂರ್ತಿ ಅವರೇ. ಪಾಪ ಯಾದವ್ Detail ಆಗಿ ಬರೋಣ. ಲಾಲು ಪ್ರಸಾದ್ ಯಾದವ್ ಅವರು ಈ Yes, yes. ಪರಿಸ್ಥಿತಿ ಬರಕ್ಕೆ ಕಾರಣ ಯಾರು ಅಂತ ಗೊತ್ತಿದೆ. ದೇವೇಗೌಡರು, ಒಂದ್ ನಿಮಿಷ ಲಾಲು ಪ್ರಸಾದ್ ಯಾದವ್ ಅವ್ರು ಏನ್ ಮಾಡಿದ್ರು ಅಂತ ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಶಂಕರ್ ಶೆಟ್ಟಿ ಅವರೇ, ಈ ಬಾರಿ ಕಳೆದ 20-25 ವರ್ಷಗಳಲ್ಲಿ ಒಂದು ದೊಡ್ಡ ದಾಖಲೆಯ ರೀತಿಯಲ್ಲಿ ಮತ ಚಲಾವಣೆ ಆಗಿರೋದು ಬಿಹಾರದಲ್ಲಿ. ಮಹಾರಾಷ್ಟ್ರದಲ್ಲೂ ಈ ಪ್ಯಾಟರ್ನ್ ಅನ್ನು ನೋಡಿದ್ವಿ. ಅದು ಒಂದು ರೀತಿಯಾಗಿ NDAಗೆ ಬಹುದೊಡ್ಡದಾಗಿ ಲಾಭವನ್ನು ತಂದುಕೊಡೋ ರೀತಿಯಲ್ಲಿ ಕಾಣಿಸ್ಕೊಳ್ತು. ಬಟ್ ಬಿಹಾರದಲ್ಲಿ ಆ ರೀತಿಯಾಗಿ ಕಾಣಿಸ್ತಾ ಇದೆಯಾ? ಅತಿ ಹೆಚ್ಚು ಮತ ಚಲಾವಣೆ ಆಗಿರೋದು ಯಾರಿಗೆ ವರ ಆಗ್ಬೋದು, ಯಾರಿಗೆ ಶಾಪ ಆಗ್ಬೋದು? ನೋಡಿ, ಈ ಬಿಹಾರ್ ಎಲೆಕ್ಷನ್ ಅಂದರೆ ಒಂದು ಅತ್ಯಂತ ಬಡವರ ಎಲೆಕ್ಷನ್ ಅಂತ ಹೇಳಬೇಕು. ದೇಶದಲ್ಲಿ ಯಾರಾದರೂ ಅತ್ಯಂತ ಬಡವರಿದ್ದರೆ ಅದು ಬಿಹಾರಿಗಳು. ಆ್ಯಕ್ಚುಲಿ ಅತ್ಯಂತ ಬಡ ರಾಜ್ಯದಲ್ಲಿ ಎಲ್ಲ ರೀತಿಯಲ್ಲಿ ನೋಡ್ಕೊಳ್ಳಿ, ಎಲ್ಲದರಲ್ಲಿ ಅವ್ರು ಹಿಂದಿದ್ದಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ ತಗೊಳ್ಳಿ, ಲೋವೆಸ್ಟ್ ಇನ್ ಇಂಡಿಯಾ. ಇಲ್ಲಿಟ್ರೇಸಿ ರೇಟ್ ಹೈಯೆಸ್ಟ್, ಅಂದರೆ ಲಿಟ್ರೇಸಿ ರೇಟ್ ಲೋವೆಸ್ಟ್, ಮೈಗ್ರೇಷನ್ ಹೈಯೆಸ್ಟ್, ಅನ್ಎಂಪ್ಲಾಯ್ಮೆಂಟ್ ಹೈಯೆಸ್ಟ್. ಯಾವುದೆಲ್ಲ ಕೆಟ್ಟ ಪ್ಯಾರಾಮೀಟರ್ಸ್ ಉಂಟಾ ಅದರಲ್ಲೆಲ್ಲ ನಂಬರ್ 1 ಆ ರಾಜ್ಯ. ನಿಜವಾಗಿ ಅದರಲ್ಲಿ ನೋಡುವಾಗ ನಿಜವಾಗಿ ಮೊದಲೇ ನೀವು ಹೇಳಿದಾಗ ಇದನ್ನು ನಮ್ಮ ಎರಡು ಡಿವೈಡ್ ಮಾಡಬೇಕು. ಟಿಲ್ 2005 ಅಂದರೆ ಲಲ್ಲು ರಾಜ್ಯ, ಆಫ್ಟರ್ 2005 ಅಂದರೆ ನಿತೀಶ್ ರಾಜ್ಯ ಅಂತ. ಟಿಲ್ 2005 ಅಲ್ಲಿರುವಾಗ ಜಂಗಲ್ ರಾಜ್ ಅಂತ ಹೇಳ್ತಾರೆ. ಈಗಲೂ NDA ಅವರು ಕ್ಯಾಂಪೇನ್ ಮಾಡ್ತಾರೆ, ನಿಮಗೆ ಜಂಗಲ್ ರಾಜ್ ಬೇಕಾ, ಒಳ್ಳೆ ರಾಜ್ಯ ಬೇಕಾ ಅಂತ ಕೇಳ್ತಾರೆ. ಈ ಸಲ NDAದ ಮೈನ್ ಕ್ಯಾಂಪೇನ್ ಇದು, ಪುನಃ ನಿಮಗೆ ಜಂಗಲ್ ರಾಜ್ಯ ಬೇಕಾ ಅಥವಾ ಒಳ್ಳೆ ರಾಜ್ಯ ಬೇಕಾ. ಹೇಳ್ಬಿಟ್ಟು NDAಲ್ಲಿರುವಂತ ಅಭ್ಯರ್ಥಿಗಳೇನು ಜಂಗಲ್ ರಾಜನ ಇಲ್ಲದಂಗಿಲ್ಲ. ಕೊಲೆ ಕೇಸ್ಗಳಿರುವಂತವ್ರು, ಅತ್ಯಾಚಾರಿಗಳಿದ್ದಾರೆ, ದರೋಡೆ ಕೆಲಸ ಮಾಡಿದಂತ ಕೇಸ್ಗಳಿದ್ದಾರೆ. ಅದು ಜಂಗಲ್ ರಾಜ್ ಅಂತ ನಾನು ಹೇಳಿ ನೋಡ್ತಾ ಹೋಗೋ. ಯಾಕೆ ಈ ಜಂಗಲ್ ರಾಜ ಅಶ್ವಥ್ ನಾರಾಯಣ್ ಜಂಗಲ್ ರಾಜ್ ಅಂತ ಹೆಸರಾಗಿ ಬಂದ ಗೊತ್ತಾ? ಆ್ಯಕ್ಚುಲಿ ಅದನ್ನು ಈಗ ಅಪೋಸಿಷನ್ ಅವ್ರು ಹೇಳಿದಲ್ಲ ಜಂಗಲ್ ರಾಜು. ಒಬ್ಬರು ಬಿಹಾರಿದ ಹೈಕೋರ್ಟ್ ಜಡ್ಜಿ ಹೇಳಿದ್ದು, ಒಂದು ಕೇಸ್ ಇದೇನು ಜಂಗಲ್ ರಾಜ ಬಿಹಾರ್ ಅಂತ. ಆ ರೀತಿ ಎಲ್ಲ ಮರ್ಡ್ರು, ಅದು ಥೆಫ್ಟ್ ಗಿಫ್ಟ್ ಜೋರಾಗಿ ನಡೀತು. ಅದು ಸ್ವಲ್ಪ ಮಟ್ಟಿಗೆ ಪಾರ್ಶಕ ಆತ ಒಬ್ಬ ಏನು ಗೊತ್ತು, ಸೋಷಿಯಲ್ ಜಸ್ಟಿಸ್ ಲೀಡರ್ ಅಂದರೆ ಯಾವಾಗಲೂ ಅಪ್ಪರ್ ಕಾಸ್ಟ್ ಮೇಲೆ ಕಂಪ್ಯಾರಿಟಿವ್ಲಿ ಬದಲಾಗಿದೆ ಅಂತ ಹೇಳ್ತೀರಾ? ತುಂಬ ಬದಲಾಗಿದೆ, ಕಂಪೇರೇಟಿವ್ಲಿ ತುಂಬ ಬದಲಾಗಿದೆ. ಬಟ್ ಅದರಲ್ಲಿ ಬದಲಾದ ಕೆಲವೊಂದು, ಬಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟಲ್ಲಿ ಸ್ಟಿಲ್ ಇಟ್ ಇಸ್ ಸೋ ಲ್ಯಾಕ್. ಎಲ್ಲ ಅಲ್ಲಿದ್ದದ್ದು ಮೊದಲಿದ್ದ ಇವನು ಲಲ್ಲು ಟೈಮಲ್ಲಿದ್ದದ್ದು ಶುಗರ್ ಕೇನ್ ಮಿಲ್ಗಳು ಕ್ಲೋಸ್ ಆಗಿದೆ, ಜೂಟ್ ಮಿಲ್ಗಳು ಕ್ಲೋಸ್ ಆಗಿದೆ, ಪೇಪರ್ ಇಂಡಸ್ಟ್ರಿಗಳು ಕ್ಲೋಸ್ ಆಗಿದೆ. ಯಾರು ನಿತೀಶ್ ಕುಮಾರ್ ಪೀರಿಯಡಲ್ಲಿ. ಆ್ಯಕ್ಚುಲಿ ನಾವು ಡೆವಲಪ್ಮೆಂಟ್ ಹೇಳ್ತೇವೆ. ಮತ್ತೇನು ಗೊತ್ತಾ, ಮೊದಲಿಗೆ ಜಂಗಲ್ ರಾಜ್ ಇದ್ದಾರೆ, ಸುಸಾನ್ ರಾಜ್ ಅಂತ ಹೇಳ್ತಾರೆ. ಇವನಿಗೊಂದು ಕುಮಾರ್ ಅಂತ ಹೆಸರುಂಟು, ಸುಶಾಂತ್ ಕುಮಾರ್ ಏನು ಹೇಳ್ತಾರೆ ನಿತೀಶ್ ಕುಮಾರಿಗೆ. ಅವನು ಉಲ್ಟಾ ಪಲ್ಟೆ ಕುಮಾರ್ ಅಂತ ಹೇಳ್ತಾರೆ, ಸುಶಾಂತ್ ಕುಮಾರ್ ಅಂತಂದರೆ ಓಲ್ಡ್ ರಾಜ್ಯದ. ನೀವು ನೋಡಿ ಎಷ್ಟು ಈ ದೇಶದಲ್ಲಿ ಅತ್ಯಂತ ಅದೃಷ್ಟಶಾಲಿ ರಾಜಕಾರಣ ಅಂತ ಇದ್ದರೆ ಅದು ನಿತೀಶ್ ಕುಮಾರ್. 20 ವರ್ಷದಿಂದ ಒಂದೇ ಒಂದು ಇಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ. 20 ವರ್ಷದಲ್ಲಿ ಇಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ. ಅವರು ವಿಧಾನ ಪರಿಷತ್ ಮೆಂಬರ್ ಆಗಿ ಬರೋದು. 20 ವರ್ಷ ಇಲೆಕ್ಷನ್ ಗಂಟಿಲ್ಲ ಅವರು. ನೋಡಿ, ಪ್ರತಿ ಅಲ್ಲಿ ಇಲ್ಲದ್ರೆ ಇಲ್ಲದಲ್ಲಿ ಹೋಗಿ ಚೀಫ್ ಮಿನಿಸ್ಟರ್ ಆಗಿ 20 ನಿಮಿಷ. ಮತ್ತು ಆ ಥರ ಒಳ್ಳೆ ಗುಣಗಳು ಉಂಟು. ಕರಪ್ಷನ್ ಇಲ್ಲ, ಒಂದೇ ಒಂದು 20 ವರ್ಷದಲ್ಲಿ ಕರಪ್ಷನ್ ಚಾರ್ಜಸ್ ಇಲ್ಲ. ಕುಟುಂಬ ರಾಜಕಾರಣ ಇಲ್ಲ. ಎಲ್ಲರೂ ಅವ್ರ ಪಾರ್ಟಿಯಲ್ಲಿ ನಿಮ್ದಾಯ್ತು, ಪ್ರಾಯ ಏಜ್ ಆಯಿತು, ಬನ್ನಿ ಮಗ ಪ್ರಾಯಕ್ಕೆ ಬಂದಿದ್ದಾನೆ, ಬನ್ನಿ ಅವ್ರ ಮಗನ ಅದಕ್ಕೆ ಬರ್ತಾ ಇರಲಿಲ್ಲ. ಇಲ್ಲ, ಮಾನ ಇರೋ ತನಕ ನಮ್ಮ ಮಗನ ಹೈಲಿ ಕ್ವಾಲಿಫೈಡ್ ಇಲ್ಲ ಇಂಜಿನಿಯರ್ ಬೈ ಇನ್ ಎಜುಕೇಶನ್. ಆ ಟೈಮಲ್ಲಿ ಇಂಜಿನಿಯರ್ ಆಗೋದಂದ್ರೆ ಅದು ಕುಶಲ ಅಲ್ಲ. ನಿತೀಶ್ ಕುಮಾರ್ ಪೀರಿಯಡ್ ಅಲ್ಲಿ ಎಲ್ಲ ಪ್ಲಸ್ ಪಾಯಿಂಟ್ಸ್ ಆಯ್ತಾ.